ಟ್ರಿಪ್ನಾಗಿಂದ ನಿನ್ನೆ ವರ್ಸ್ಟ್ ರೂಮ್ ಸಿಕ್ಕಿತ್ತು ಬೈ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಅಂಬಿಯನ್ಸ್ ಬೈ ಲುಕ್ಸ್. ಬಟ್ ಎ ಸಿ ಹಚ್ಕೊಂಡು ಕುಂತೇಳಿ ತಣ್ಣಗೆ, ಒಳಗೆ ಗೀಸರ್ ಐತಿ, ಬಿಸಿ ಬಿಸಿ ನೀರಲ್ಲಿ ಜಳಕ ಮಾಡೀವಿ. ಆ್ಯಂಡ್ ಅಣ್ಣ ಫೋಟೋ ಶೂಟ್ ಮಾಡ್ಸೋಣ, ಚೊಕ್ಕ ರೆಡಿ ಆಗ್ಯಾನ, ನಾವು ರೆಡಿ ಆಗೀವಿ. ಈಗ ಎಲ್ಲಿ ಹೊಂಟೇವಪ್ಪ ಅಂದ್ರೆ ಗುವಾಹಟಿ ಸ್ಟೇಟ್ ISBT ಬಸ್ ಸ್ಟ್ಯಾಂಡ್ ಕಡೆಯಿಂದ ಲಾಡ್ಜಿಂದ ಏರ್ಪೋರ್ಟಿಗೆ ಎಲೆಕ್ಟ್ರಿಕ್ ಆಟೋ ಹುಡುಕಬೇಕು, ಚೆಕ್ಔಟ್ ಮಾಡಬೇಕು. ಫಸ್ಟ್ ಫುಲ್ ಎಲೆಕ್ಟ್ರಿಕ್. ಜುಬಿನ್ ಗರಗ್ ಅವರು ಏನು ಸಿಂಗರ್ ಇದ್ರೆ ಅವ್ರ ತೀರ್ಕೊಂಡಿದ್ದಕ್ಕೆ ಸ್ವಲ್ಪ ಇಲ್ಲಿ ಪೊಲೀಸರು ಶಾಂತ ಅದಾರ ಅಂತ ಹೇಳ್ತಾರ. ಚಾಚಾ ನಮ್ದು ಈಗ ಏರ್ಪೋರ್ಟಿಗೆ ಬಂದ್ಬಿಟ್ಟೇವಿ. ಟೈಮ್ ಸ್ವಲ್ಪ ಸಾಯಿ 1:30 ಆಯ್ತು. 2:30 ಅಂದ್ರೆ ಇರೋದು ನಮ್ಮ ಪ್ಲ್ಯಾನ್ ಇತ್ತು. ಪಾರ್ಕಿಂಗ್ ನಿಂತ್ರ ಒಳಗೆ ಎಂಟ್ರಿ ಹೊಡೆದ ಏನಂತಾರ, ನಮ್ಗೆ ನೀರಿನ ಬಾಟ್ಲಿ ತೊಗೊಳೋದಿತ್ತು ಹೊರಗೆ, ಮರ್ತು ಬಂದೇವಿ. ಒಂದ ಇಟ್ಕೊಂಡ್ಬಂದೇವಿ. ನೋಡುದು ನೋಡ್ರಿ, ಎಲ್ಲರ ಸಿಕ್ಕರೆ ಎತ್ತು ನಂತಿಲ್ಲ ಹೊರಗೆ. ಹಿಂಗೆ ಬಂದ್ವಿ, ಹಿಂಗೆ ಚೆಕ್ ಪಟ ತೆಗೆದ್ರೆ 3-4 ಟ್ರೇದಾಗ ಸಪ್ರೇಟ್ ಮಾಡಿ ಕೊಟ್ವಿ, ಎಲ್ಲ ತೆಗೆದು ಕೊಟ್ವಿ. ಈಗ ಗೇಟ್ ನಂಬರ್ 9 ಹುಡುಕ್ಬೇಕು. 5-4 ಆ ಕಡೆ ಐತೆ ಗೇಟ್ ನಂಬರ್. ಟೈಮ್ ಆಗೈತಿ 2:58. ಈಗ ಇಂಡಿಯನ್ ವಾವ್ ಮೊಮೋ ಕಾಣತೈತಿ, ಇಂಥದ ವಾವ್ ಚಿಕನ್ ಅಂತೈತಿ. ಅಲ್ಲಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿ ಬಂದ ನಮ್ಮ ಸಾಯಿ. ಡಾಮಿನೋಸ್ದಾಗ ಒಂದು ಪಿಜ್ಜಾ ತೊಗೊಂಡೆ ಮೀಡಿಯಮ್ ಸೈಜಿಂದ. ಏನು ಲೂಟಿ ಮಾಡಾಕಪ್ಪ ಏರ್ಪೋರ್ಟ್ನಾಗ. ನಾವು ಅದಕ್ಕೆ ಗಾಡಿ ತೊಗೊಂಡಿರ್ತೇವೆ. ಒಂದು 50-100 ರೂಪಾಯಿದಾಗ ಕೆಲಸ ಆಗ್ಬಿಡ್ತೈತಿ. ಇಲ್ಲೇ ಮಾತಿರ್ತೀರ 1000 ರೂಪಾಯಿ ಅಂತಾರೆ ಅದಕ್ಕೂ. ನಮ್ಮದು ಪಿಜ್ಜಾ ಮತ್ತು ಪೆರಿ ಫ್ರೆಂಚ್ ಫ್ರೈಸ್, ಒಂದು ಕೋಕ್ ಬಂದೈತಿ. ಅಣ್ಣ ಇದೇನೋ ಒಂದು ಹತ್ತಿಕ್ಕೆ ಕುಂತಾನ ಆಗಲೇ. ಬೊರೆಚ್ಚ 0 ಶುಗರ್ ಚಿಕನ್ಜಿ ಅಂತ. ಅಲ್ಲಿ ವೆಜ್ ಲೋಡೆಡ್ ಇದಕ್ಕೆ ಹಚ್ಚಿನ ಪದ್ಧತಿ ಟಪಾಟೆ. ಒಬ್ಬರ ಅಲ್ಲಿ ರಿಸೆಪ್ಷನ್ನಾಗ ಲೇಡೀಸ್ ಇದ್ರೆ ಕೇಳಿದೆ, ಫಿಸಿಕಲ್ ಸಿಮ್ ತಂದು ಕೊಟ್ಟಾರ. ಫಿಸಿಕಲ್ ಏನು ಟಿಕೆಟ್ ತಂದು ಕೊಟ್ಟಾರ. ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಗೈತೆ. ನಾವು ಆಯ್ತು ನೋಡ್ರಿ, ಇದು ನಮ್ದು ಫ್ಲೈಟ್. ಟೈಮ್ ಲ್ಯಾಪ್ಸ್ ಇರೋದು ಮಾಡಿದ್ದೆ, ಬಟ್ ಕಿಟಕಿಗೆ ಏನೈತಿ ಸನ್ಸೆಟ್ ಇಂದ ಆಗಲಿಲ್ಲ ಇಡಾಕ. ಮುಂದಿಂದ ಗ್ಲಾಸ್ ಗೀಸ್ ಎಲ್ಲ ಪೂರ ಕ್ಲೀನ್ ಮಾಡಾಕ ಬಾಡಿ ಮಾಡೋಣ. ಸಾಯಿ ಸಂಬಂಧ ಒಂದು ವೇಟ್ ಮಾಡಾಕ್ರಿ. ಸಾಯಿನೂ ಬಂದ ಬೇಟ. ಇಲ್ಲೇ ನಾ ಎಲ್ಲಿ ಕೂತೇನೆ, ಇಲ್ಲೇ ಬೆಟ್ಟ ಹೋಗ್ಲಿಲ್ಲ. ಬಟ್ ನಸೀಬ್ ಅಷ್ಟು ಖರಾಬ್ ಇಲ್ಲ. ಇಲ್ಲಿ ಕುಂತೇನಪ್ಪ ಅಂದ್ರೆ ಇಲ್ಲೇ ಮುಂದೊಂದು ಸಣ್ಣ ಸಿಕ್ಕೈತಿ, ಅಲ್ಲೇ ಮೊಬೈಲ್ ಹಾಕಿ ವಿಡಿಯೋ ತೆಗಿತೇನೆ ಒಂದೆರಡು. ಸಾಯಿಗೂ ತೊಗೊಳಕ್ ಹೇಳೇನಿ. इस विमान की मुख्य वैमानिक कप्तान हर्षा नगर बहादुरी और सह कप्तान अंकित सोलंकी है। कैबिन में ऑर्डर को शुरू करना है। इस एयरक्राफ्ट में दो एयरक्राफ्ट के पीछे का 3 कैटेगरी और 2 आदमी years later. ಫೋನ್ನಾಗ ಕೊರದಾಗತ್ತೆ ಅಣ್ಣ ವಿಡಿಯೋ ತಗೊಂಡಿವೆ, ತೋರಿಸಿದ್ವಿ ವಿಡಿಯೋದಾಗ ಬಂತು.
ಸಸ್ಪೆನ್ಸ್ ಆಡೋದು ಬಿಟ್ಟು ಫುಲ್ ಈಗ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗಿಂದ್ರ ಹೊರಗೆ ಹೊಂಟೇವಿ. ಈ ಅಣ್ಣ ಫೋನ್ನಾಗ ಇದನ್ನ ಮಾಡ್ಕೊಂತ ಫುಲ್ ಎಕ್ಸೈಟೆಡ್ ಲ್ಯಾಂಡ್ ಆಗಿದ್ ಖುಷಿಗೆ ಏನೋ ತೋರಿಸ್ಬಿಟ್ಟ. ಎಲ್ಲ ಬ್ಲರ್ ಮಾಡಿದೆ ನಾನು. ಏರ್ಪೋರ್ಟ್ ಮುಂದೆ ನಿಂತ ಬಸ್ ಬುಕ್ ಮಾಡೇವಿ, ಸಬ್ವೆ ಕಟ್ಟಾಗ್ತೇವಿ. ಈಗ ಇಲ್ಲಿಂತ್ರ ಒಂದು ಕ್ಯಾಬ್ ಮಾಡ್ಕೊಂಡು ಗುರುಗುಂಟಪಾಳ್ಯ ಹೋಗ್ತಾರೆ. ಐದ್ ಮಜಾ. ಅಲ್ಲ ಬಕ್ಷ ಅಂತ ಅಣ್ಣಾರ್ ಸಿಕ್ಕಾರ ನಮಗಿಲ್ಲೇ ಬೆಂಗಳೂರಾಗ. ಯೂಟ್ಯೂಬರ್ ವಿಡಿಯೋ ಮಾಡಕ್ ಕೂತಾರೋ ಚಂದ ಒಂದೊಂದ್ ಬೈಗಳ ಬೈದ್ರ ಈಗ ಕಿವಿ ತಣ್ಣಗ ಆದಂಗ ಅದು ಹುಬ್ಳಿಗ್ ಬಂದ್ ಇಳ್ದಪ್ಪ ಅನ್ಸೋ ಲೆಕ್ಕ ಖುಷಿ ಆತ್ ನಮಗ. ಸದ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಟ್ರಾಫಿಕ್ ಐತಿ, ಹತ್ರ ಪತ್ರ ಸಿಕ್ಕೊಂಡ್ಬಿಟ್ಟೇವಿ. ನಮ್ ಸ್ಕೂಲ್ ಫ್ರೆಂಡ್ ಬಂದಿದ್ದ, ಭೇಟಿ ಆದ್ವಿ. ಭಾಳ ವರ್ಷದ ಮ್ಯಾಗ ಸಿಕ್ಕಿದ, ಭಾಳ ಖುಷಿ ಆದ. ಒಂದೆರಡು ಫೋಟೋ ತಕೊಂಡ್ವಿ. ನಾನು ಸಾಯಿ, ಅವ್ನ ಹೆಸರು ಪ್ರಶಾಂತ್ ಅಂತೇಳಿ. ಅವ್ಗ ಬ್ಲಾಗ್ನಾಗ ತೊಗೊಳಕ್ ಮಾಡ್ಬಿಟ್ಟೆ, ಬ್ಲಾಗ ಮಾಡೋದಿಲ್ಲ, ಭಾಳ ದಿನ ಸಿಕ್ಕಿದ ಅಂತ ಹೇಳಿ ಬಸ್ ಬಂದು ಬಿಡ್ತು ಪಟಾಕನ. 2 ನಿಮಿಷ ಮಾತಾಡಿದ್ವಿ, ಹಿಂಗ ಬಸ್ ಬಂತ, ಹತ್ತಿ ಕುಂತೇವಿ, ಉಳ್ಕೊಂಡೇವಿ ಬಸ್ನಾಗ ಇಬ್ರು. ನೆನ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಶ್ರೀರಾಮ್.